Dear students, welcome to Income Tax video class. ಇವತ್ತಿನ ಸೆಷನ್ ಅಲ್ಲಿ ಫೈನಲ್ ಬಿಕಾಮ್ ಅಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಗೆ ಸಂಬಂಧಪಟ್ಟಿರತಕ್ಕಂತ 2020 ಕ್ವೆಶ್ಚನ್ ಪೇಪರ್ 14 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಂದಿನ ವಿಡಿಯೋಸ್ ಅಲ್ಲಿ ನಾವು ಇಲಸ್ಟ್ರೇಷನ್ 1 and 2 ನೋಡಿದ್ವಿ. ದಿಸ್ ಈಸ್ ಇಲಸ್ಟ್ರೇಷನ್ 3. ಡಾಕ್ಟರ್ ಕೃಷ್ಣ is a medical practitioner. He furnishes his receipts and payments account for the previous year 2019-20. Professional receipts and payments account ಕೊಡ್ತಾರೆ. Receipt side ನೋಡೋಣ. First opening balance 35,000. Consultation fees 3 years ಗೆ ಕೊಡ್ತಾರೆ. 2018-19 5,000, 19-20 70,000, 2021 12,000. Visiting fees 30,000. Loan from bank for professional purpose 1,25,000. Sale of medicines 73,000. Gift from patients 5,000. Remuneration from articles published in a magazine 6,000. Rent from house property 11,000. Interest on PO National Savings Certificate 7,000. ಇದು ರಿಸಿಟ್ ಸೈಡ್ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಪೇಮೆಂಟ್ ಸೈಡ್ ನೋಡ್ತಾ ಹೋಗೋಣ. ರೆಂಟ್ ಆಫ್ ಕ್ಲಿನಿಕ್ 18-19 ಗೆ 600, 19-20 4,800, 20-21 600 rupees. Electricity and water 2,000 rupees. Purchase of professional books 8,000 rupees. Household expenses 7,800. Municipal tax on house property 2,000. Purchase of motor car 45,000. Fire insurance on house property 200. Surgical equipments purchased 47,000. Advance income tax 13,000. Salary to a nurse 12,000. Entertainment expenses 6,000. Purchase of X-ray plant 94,500. Expenses of income tax proceedings 15,000. Gift to wife 5,000. Interest on loan 2,000. Loan installment paid 5,000. Donation to political party 500. Life insurance premium 15,000. Car expenses 15,000. Purchase of medicines 35,000. Balance carried down 43,000. ಬೋತ್ ದ ಸೈಡ್ ಟೋಟಲ್ 3,79,000 rupees ಬರುತ್ತೆ. ಇದು ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಂದ ತಕ್ಷಣ ನಿಮ್ಗೆ ನೆನಪಿರಬೇಕು, ದಿಸ್ ಈಸ್ ಎ ಕ್ಯಾಶ್ ಬೇಸಿಸ್ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್. ದಿಸ್ ಪ್ರಾಬ್ಲಮ್ ಈಸ್ ಗಿವನ್ ಆನ್ ಕ್ಯಾಶ್ ಬೇಸಿಸ್. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಕ್ಚುಯಲ್ ಕ್ಯಾಶ್ ರಿಸಿಟ್ಸ್ ಅನ್ನ ಇನ್ಕಮ್ ಅಂತ ತಗೋಬೇಕು. ಆಕ್ಚುಯಲ್ ಪೇಮೆಂಟ್ಸ್ ಅನ್ನ ಮಾತ್ರ ಎಕ್ಸ್ಪೆಂಡಿಚರ್ ಅಂತ ಕೊಡಬೇಕು, ವಿಚ್ ಈಸ್ ಬಿಲಾಂಗಿಂಗ್ ಟು ಓನ್ಲಿ ಅವರ್ ಪ್ರೊಫೆಷನ್. ಅಂಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಓನ್ಲಿ the incomes and payments has to be interpolated. Compute the net income from profession of Dr. Krishna for the assessment year 2020-21 with the help of following additional information. Adjustments ಕೊಡ್ತಾರೆ. ಮೊದಲನೇದು 1/3 of car expenses is for personal use. Second one, depreciation on motor car is at 15% and on professional books at 40% and on surgical equipments 40%. Closing stock of medicines is 8,000 rupees but its current market value is 12,000 rupees. ಇದು ಪ್ರಾಬ್ಲಮ್ ಕೊಟ್ಟಿರೋದು. ಎಸ್, ಈಗ ಪ್ರಾಬ್ಲಮ್ ನ ನೋಡಿದ್ದಾಯ್ತು ಇಷ್ಟೊತ್ತು. ನೋಡಿ, ಇಲ್ಲಿ ಪ್ರಾಬ್ಲಮ್ ನ ನೋಡ್ತಿದ್ವಿ. ಡಾಕ್ಟರ್ ಕೃಷ್ಣ, ಅದು ಓದಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದು ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಅಥವಾ ಡಾಕ್ಟರ್ದು ಅಂತ. ಮೇಲೆ ಹೇಳ್ತಾರೆ ನೋಡ್ರಿ, ಕೃಷ್ಣ ಈಸ್ ಎ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಹೇಳ್ತಾರೆ. ರಿಸಿಟ್ ಸೈಡ್ ಬಂದಿರತಕ್ಕಂಥ ಎಲ್ಲ ಇನ್ಕಮ್ಸ್ ಕೂಡ ಇವನ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ಅಲ್ಲ. ದೇರ್ ಆರ್ ಸಮ್ ರಿಸಿಟ್ಸ್. ನೋಡಿ, ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಅಂತಾನೆ. ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದ ನಾನು 1,25,000. ಆದರೆ ಇದು ಇನ್ಕಮ್ ಆಗಲ್ಲ, ಇದನ್ನು ಯಾವತ್ತಿದ್ರೂ ವಾಪಸ್ ಕೊಡ್ಲೇಬೇಕು. ಸೊ ಲೋನು ತಗೊಂಡು ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ, ಆದ್ರೆ ಅದು ರಿಸಿಟ್ ಆಗಲ್ಲ. ಇದಕ್ಕೆ ಇಂಟ್ರೆಸ್ಟ್ ಕಟ್ಟಿರ್ತಾರೆ, ಅದನ್ನ ಎಕ್ಸ್ಪೆಂಡಿಚರ್ ಅಂತ ಕೊಡಬಹುದು. ಓಕೆ, ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಇಲ್ಲಿ ಪೇಮೆಂಟ್ ಸೈಡ್ ರೆಂಟ್ ಆಫ್ ಕ್ಲಿನಿಕ್ ಅಂತಿದೆ. ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 2019-20 ಮಾತ್ರ ನಮ್ಮ ಪ್ರೀವಿಯಸ್ ಇಯರ್. ಆದರೆ ಅದ್ರ ಹಿಂದಿನ ವರ್ಷ 18-19, ಮುಂದಿನ ವರ್ಷ 20-21 ಕೂಡ ಕೊಟ್ಟಿದ್ದಾರೆ ರೆಂಟ್ ಆಫ್ ಕ್ಲಿನಿಕ್ ಕೊಡೋದ್ರಲ್ಲಿ ಪೇಮೆಂಟ್ಸ್ ಅಲ್ಲಿ. ಹಾಗೇನೆ ರಿಸಿಟ್ ಸೈಡ್ ನೋಡಿ, ಕನ್ಸಲ್ಟೇಷನ್ ಫೀಸ್ ಅಂತ
ಹಿಂದಿನ ವರ್ಷದ ಅಮೌಂಟ್ ಈ ವರ್ಷ ತಗೊಂಡಿದ್ದೀವಿ. 1920 ಈ ವರ್ಷದ 70,000 ಬಂದಿದೆ. 2021 ನೆಕ್ಸ್ಟ್ ಇಯರ್ದ ಅಡ್ವಾನ್ಸ್ ಆಗಿ ಬಂದಿದೆ. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ರೆ ಆಕ್ಚುಯಲಿ ಬಂದಿರತಕ್ಕಂಥ ಇನ್ಕಮ್ಸ್ನೆಲ್ಲ ನಾವು ಪ್ರೊಫೆಷನಲ್ ರಿಸಿಟ್ಸ್ ಅಂತ ತಗೋಬೇಕು. ಆಕ್ಚುಯಲಿ ಪೇಮೆಂಟ್ಸ್ ಬಿಲಾಂಗಿಂಗ್ ಟು ಅವರ್ ಪ್ರೊಫೆಷನ್ ಈಸ್ ಟು ಬಿ ಡಿಡಕ್ಟೆಡ್. ಅದನ್ನು ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ಈಗ ಡೆಬಿಟ್ ಸೈಡು ಮತ್ತೆ ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಐಟಮ್ಸ್ ಅಲ್ಲಿ ರಿಸಿಟ್ಸ್ ಯಾವ್ಯಾವುದು ನಾವು ತಗೋಬೇಕು ಅದನ್ನ ಮಾತ್ರ ಗ್ರೀನ್ ಮಾಡ್ತೀನಿ ನಾನು. ಅಡ್ಜಸ್ಟ್ಮೆಂಟ್ ಇರಿದ್ರೆ ಅದನ್ನ ನಾವು ಶೇಡ್ ಮಾಡ್ತೀನಿ ಯೆಲ್ಲೋ ಕಲರ್ ಅಲ್ಲಿ. ಹಾಗೇನೆ ಪೇಮೆಂಟ್ ಸೈಡು ಯಾವ್ಯಾವ್ದು ಲೆಸ್ ಮಾಡಬೇಕು ಅದನ್ನ ಮಾತ್ರ ನಾನು ರೆಡ್ ಕಲರ್ ಅಲ್ಲಿ ಇಡ್ತೀನಿ ಲೆಸ್ ಮಾಡಬೇಕು ಅಂತ. ಉಳಿದಿದ್ದೆಲ್ಲ ಬ್ಲೂ ಕಲರ್ ಮಾಡ್ಬಿಡ್ತೀನಿ. ಎಸ್, ಪ್ರಾಬ್ಲಮ್ ನೋಡ್ತಾ ಇದೀರಿ ಡಾಕ್ಟರ್ ಕೃಷ್ಣ. ಅದು ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ನಾವೇನು ಮಾಡಬಾರ್ದು, ಮುಟ್ಟಬಾರ್ದು. ಈ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥವು ಯಾವುದು ಕೂಡ ನೀವೇನು ತಗೋಬೇಡಿ. ಗ್ರೀನ್ ಕಲರ್ ಎಲ್ಲ ತಗೊಂಡು ಇನ್ಕಮ್ಸ್ ಟೋಟಲ್ ಮಾಡಿ. ಎಕ್ಸ್ಪೆನ್ಸಸ್ ಅಂದ್ರೆ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಲೆಸ್ ಮಾಡಬೇಕು. ರೆಡ್ ಕಲರ್ ಅಲ್ಲಿ ಇದ್ದು ಈ ಯೆಲ್ಲೋ ಶೇಡ್ ಇದ್ರೆ ಅದನ್ನ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅರ್ಥ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬನ್ನಿ ಅಡ್ಜಸ್ಟ್ಮೆಂಟ್ ಬಂದಾಗ ಅಡ್ಜಸ್ಟ್ಮೆಂಟ್ ಮೊದಲೇ ನೋಡ್ಕೊಂಡ್ಬಿಡೋಣ. ಆ ಪಾಯಿಂಟ್ಸ್ ತಗೊಂಡಾಗ ಈಸಿಯಾಗಿ ನೆನಪಿರುತ್ತೆ. ನೋಡಿ, ಮೊದಲನೇದು 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಫಾರ್ ಪರ್ಸನಲ್ ಯೂಸ್ ಅಂತಾನೆ. ಅಂದ್ರೆ 1/3 ಭಾಗ ಸ್ವಂತಕ್ಕೆ ಕಾರನ್ನ ಬಳಸಿದಾನೆ. ಹಾಗಾದ್ರೆ 3ರಲ್ಲಿ ಇನ್ನೆಷ್ಟು ಭಾಗ ಉಳಿದಿದೆ? ಯಾರಾದ್ರೂ ಆನ್ಸರ್ ಹೇಳಿ ನೋಡೋಣ. ಎನಿಬಡಿ? ಎಸ್, 3ರಲ್ಲಿ 1 ಭಾಗವನ್ನ ಪರ್ಸನಲ್ ಸ್ವಂತಕ್ಕೆ ಬಳಸಿದಾನೆ. ಅಂದ್ರೆ 3ರಲ್ಲಿ 2 ಭಾಗ ಪ್ರೊಫೆಷನ್ಗೆ ಬಳಸಿದಾನೆ. ಇದು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ 1/3 ಮಾತ್ರ ನಾವು ಅಲೋ ಮಾಡಲ್ಲ. ಅಲೋ ಮಾಡೋದು 2/3 ಮಾತ್ರ. ಯಾವ್ಯಾವುದು? ಕಾರ್ ಸಂಬಂಧಪಟ್ಟರು ಎಲ್ಲ ಅಷ್ಟೇ. ಡಿಪ್ರಿಸಿಯೇಷನ್ ಇದೆ ನೋಡಿ, ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಅಂತಿದೆ, ಇವೆಲ್ಲ ಕೂಡ 2/3 ಮಾತ್ರ ಅಲೋ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ದೆನ್ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಈಸ್ ಅಟ್ 15%. ಅಗೇನ್ 15% ಅಲ್ಲಿ 2/3 ಮಾತ್ರ ಅಲೋ ಮಾಡಬೇಕು. ಆನ್ ಪ್ರೊಫೆಷನಲ್ ಬುಕ್ಸ್ 40% ಇದೆ. ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ ಮಾಡಿದಾನೆ, ಅದಕ್ಕೆ ನಾವು 40% ಕೊಡೋಣ. ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ 40% ಅಂತ ಹೇಳ್ತಾರೆ. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತಕ್ಕಂಥದ್ದು 2019-20 ಪ್ರೀವಿಯಸ್ ಇಯರ್ ಅಲ್ಲಿ ಆ ಟರ್ಮಿನಾಲಜಿನ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಲ್ದಿರ ಮಾಡಿದ್ದಾರೆ. ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಕೊಡ್ತಾ ಇದ್ದಾರೆ. ಈಗ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅನ್ನೋ ಪದ ಇಲ್ಲವೇ ಇಲ್ಲ. ಮೊದಲಿತ್ತು. ಇದಕ್ಕೆ ಹಿಂದಿನ ವರ್ಷದವರೆಗೂ ಎಲ್ಲಾ ಕಡೆ ನಾವು ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತಿತ್ತು. ಈ ವರ್ಷದಿಂದ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ಗೆ 40% ಅಂತ ಹೇಳ್ತಿದ್ದಾರೆ. ಆ 40% ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ಗೂ ಕೂಡ ನಾವು ಡಿಪ್ರಿಸಿಯೇಷನ್ ಕೊಡೋಣ. ನೀವು ಪ್ರಾಬ್ಲಮ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವು ಇದನ್ನು ಕೊಡಬೇಕಾಗುತ್ತೆ. ದೆನ್ ನಮ್ಮ ಪ್ರಾಬ್ಲಮ್ ಅಲ್ಲೇ ನೋಡಿ, ಇಲ್ಲಿ ಪರ್ಚೇಸ್ ಆಫ್ ಎಕ್ಸ್ರೇ ಪ್ಲಾಂಟ್ ಅಂತ ಹೇಳ್ತಾರೆ. ಪರ್ಚೇಸ್ ಆಫ್ ಎಕ್ಸ್ರೇ ಪ್ಲಾಂಟ್ಗೆ ನಾವು ಡಿಪ್ರಿಸಿಯೇಷನ್ 15% ಕೊಡ್ಬೇಕು. ಯಾಕಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಅಂತಕ್ಕಂಥ 15% ಇದೆ ಈ ಸಲ. ಲಾಸ್ಟ್ ಅಲ್ಲಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನೆನಪಿರ್ಬೇಕು ನಿಮಗೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ನೋಡಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಮೊದಲು ಪರ್ಚೇಸ್ ಆಫ್ ಮೆಡಿಸಿನ್ಸ್ ಈ ವರ್ಷ 35,000 ನಾವು ಪರ್ಚೇಸ್ ಮಾಡಿದ್ವಿ ದುಡ್ಡು ಕೊಟ್ಟು. ಅದರಲ್ಲಿ 8,000 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಉಳಿದೋಗಿದೆಯಂತೆ. ಆದ್ರೆ ಅದ್ರ ನಿಜವಾದ ಬೆಲೆ ಮಾರ್ಕೆಟ್ ಅಲ್ಲಿ 12,000 ಅಂತಾರೆ. ಏನು ತಲೆ ಕೆಡ್ಸ್ಕೋಬಾರ್ದು. ನೀವು ಈ ಪಾಯಿಂಟ್ಗೂ ನಿಮಗೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಕ್ಯಾಶ್ ಬೇಸಿಸ್ ಮೇಲೆ ಅಕೌಂಟ್ಸ್ ಇಟ್ಟಾಗ, ಸಪೋಸ್ ಇಫ್ ಇಟ್ ಈಸ್ ಬೇಸ್ಡ್ ಆನ್ ಮರ್ಕೆಂಟೈಲ್ ಸಿಸ್ಟಮ್, ನೀವು ಈಗ ಕ್ಲೋಸಿಂಗ್ ಸ್ಟಾಕ್ ಅನ್ನು ಅಡ್ಜಸ್ಟ್ ಮಾಡಬೇಕಾಗಿತ್ತು. ಈ ಪ್ರಾಬ್ಲಮ್ ಅಲ್ಲಿ ಏನು ಬರೋದಿಲ್ಲ. ಓಕೆ, ಸೊಲ್ಯೂಷನ್ ಅಂತ ಬರ್ಕೊಳ್ಳಿ. ಏನ್ ನಮ್ಮ ಫಾರ್ಮೆಟ್? ಫಸ್ಟ್ ಅಸೆಸಿ ನೇಮ್ ಡಾಕ್ಟರ್ ಕೃಷ್ಣ, ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್ ಅಂತ ಬರೀತಿದ್ದೀನಿ ನಾನು. ನೋಡಿ, ಇಲ್ಲಿ ಎಲ್ಲೂ ಕೂಡ ರೆಸಿಡೆಂಟ್ ಅನ್ನೋ ಪದ ಹೇಳೇ ಇಲ್ಲ ನಮ್ಮ ಪ್ರಾಬ್ಲಮ್ ಅಲ್ಲಿ. ಆದ್ರೆ ನಾನು ರೆಸಿಡೆಂಟ್ ಅಂತ ಬರೀತೀನಿ, ಅಥವಾ ನೀವು ಡ್ಯಾಶ್ ಹಾಕೋದು ತಪ್ಪಿಲ್ಲ. ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್ ಅಂತ ಬರೀತೀನಿ. ಅಸೆಸ್ಮೆಂಟ್ ಇಯರ್ 2021, ಪ್ರೀವಿಯಸ್ ಇಯರ್ 1920 ಅಂತ ಬರೆದೆ ನಾನು. ನಾವು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರೀರಿ. ನಾವು ಟೆಕ್ ದ ಕಾಲಮ್ಸ್. ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ ತಗೊಳ್ಳಿ, 2 ಅಮೌಂಟ್ ಕಾಲಮ್ಸ್ ತಗೊಳ್ಳಿ, ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್ಗೆ. ಗೆಟ್ ರೆಡಿ. ನಾನು ಹೇಳ್ತಾ ಬರ್ತಿರ್ತೀನಿ ಆನ್ಸರ್ಸ್. ಫಸ್ಟ್ ಪಾಯಿಂಟ್ ಏನ್ ಬರೀಬೇಕು? ಪ್ರೊಫೆಷನಲ್ ರಿಸೀಟ್ಸ್ ಹೆಡ್ಡಿಂಗ್ ಬರೀರಿ. ಬನ್ನಿ ಪ್ರಾಬ್ಲಮ್ ಅಲ್ಲಿ ಡೆಬಿಟ್ ಸೈಡ್ ನೋಡ್ತಾ ಹೋಗೋಣ. ರಿಸೀಟ್ಸ್ ಅಲ್ಲಿ ನೋಡಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನಾವು ತಗೋಬಾರ್ದು. ಕನ್ಸಲ್ಟೇಷನ್ ಫೀಸ್ ಅಂತಿದೆ 2018, 19, 19, 20, 20, 21 3 ಕೂಡ ತಗೋಬೇಕು ನಾವು. ಬರೀರಪ್ಪ. ಕನ್ಸಲ್ಟೇಷನ್ ಫೀಸ್ 3 ವರ್ಷದ್ದು 5,000 ಪ್ಲಸ್ 70,000 ಪ್ಲಸ್ 12,000 ಟೋಟಲ್ ಮಾಡಿ ಇನ್ನರ್ ಕಾಲಮ್ ಅಲ್ಲಿ ತಗೋಣ. ಇಟ್ ಈಸ್ 87,000. ರೈಟ್, ಇಟ್ ಈಸ್ 87,000. ನೆಕ್ಸ್ಟ್ ವಿಸಿಟಿಂಗ್ ಫೀಸ್ 30,000. ನೋಡಿ, ಗ್ರೀನ್ ಕಲರ್ ಅಲ್ಲಿ ಇಟ್ಟಿದ್ದೀನಿ. ಇಟ್ ಈಸ್ ಎ ಇನ್ಕಮ್. ಬರೀರಿ. ವಿಸಿಟಿಂಗ್ ಫೀಸ್ ಇನ್ನರ್ ಕಾಲಮ್ 30,000. ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ 1,25,000. ಪ್ರೊಫೆಷನ್ಗೋಸ್ಕರ 1,25,000 ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದಾನೆ. ಇಟ್ ಈಸ್ ನಾಟ್ ಎ ರೆಕರಿಂಗ್ ಇನ್ಕಮ್. ರೆಕರಿಂಗ್ ಅಂದ್ರೆ ರಿಪಿಟೇಟಿವ್ ಆಗಿ ಬರೋದಲ್ಲ. ಅದಕ್ಕೋಸ್ಕರ ಇದನ್ನ ಇನ್ಕಮ್ ಲಿಸ್ಟ್ ಅಲ್ಲಿ ತಗೋಬಾರ್ದು. ನೆಕ್ಸ್ಟ್ ಸೇಲ್ ಆಫ್ ಮೆಡಿಸಿನ್ಸ್ 73,000. ಇಟ್ ಈಸ್ ಎ ಇನ್ಕಮ್. ಬರೀರಿ. ಸೇಲ್ ಆಫ್ ಮೆಡಿಸಿನ್ಸ್
73,000 ಇನ್ಕಮ್ಸ್ ಎಲ್ಲ ಲಿಸ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಪೇಷಂಟ್ಸ್ 5,000 ಇನ್ಕಮ್ ನಮ್ಗದು ಬರೀರಿ. ಗಿಫ್ಟ್ ಫ್ರಮ್ ಪೇಷಂಟ್ಸ್ 5,000 rupees. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಮ್ಯಾಗಝೈನ್. ಒಂದು ಮ್ಯಾಗಝೈನ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾನೆ ಇವನು, ಡಾಕ್ಟರ್ ಪ್ರೊಫೆಷನ್ ಗೆ ಸಂಬಂಧಪಟ್ಟಿರೋದು, ಅದರಿಂದ ಅಮೌಂಟ್ ಕೊಟ್ಟಿದ್ದಾರೆ ಮ್ಯಾಗಝೈನ್ ಅವರು 6,000 ರೂಪಾಯಿ. ಇಟ್ ಇಸ್ ಎ ಇನ್ಕಮ್. ಒಬ್ಬ ಡಾಕ್ಟರ್ ಆಗಿ ಬರೆದಿರೋದಕ್ಕೋಸ್ಕರ ಬಂದಿರೋ ಇನ್ಕಮ್, ಇಟ್ ಈಸ್ ಎ ಪ್ರೊಫೆಷನಲ್ ಇನ್ಕಮ್. ಬರೀರಿ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್ಸ್ 6,000. ಇಷ್ಟೇ ನಮ್ಗೆ ಇನ್ಕಮ್ಸ್ ಇರೋದು. ನೋಡಿ ಡೆಬಿಟ್ ಸೈಡ್ ಇರ್ತಕ್ಕಂಥ ಗ್ರೀನ್ ಕಲರ್ ಅಲ್ಲಿರೋವೆಲ್ಲ ತಗೊಂಡಿದ್ದೀನಿ ನಾನು. ನಿಮಗೆ ಡೌಟ್ ಬರ್ಬೋದು, ಸರ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ವಾ? ಹೌದು ಇನ್ಕಮ್ಮೇ, ಬಟ್ ನಾಟ್ ಇನ್ ಪ್ರೊಫೆಷನ್. ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈಗ ಈ 5 ಐಟಮ್ಸ್ ಅನ್ನು ಟೋಟಲ್ ಮಾಡಿ. ಎಸ್, ಇವೆಲ್ಲವನ್ನ ಟೋಟಲ್ ಮಾಡಿದ್ರೆ ನಮಗೆ 2,01,000 ಬರುತ್ತೆ. ಇದನ್ನ ನಾನು ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ಕರಿತೀನಿ. ಅಂದ್ರೆ ಇದರಿಂದ ಕೆಲವೊಂದು ಐಟಮ್ಸ್ ಲೆಸ್ ಮಾಡಬೇಕಾಗಿದೆ ಅಂತ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಲೆಸ್. ಏನ್ ಲೆಸ್ ಮಾಡ್ಬೇಕು ಹೇಳಿ? ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಬರೀರಿ. ಇವೆಲ್ಲ ಎಲ್ಲಿರುತ್ತೆ ಅಂದ್ರೆ ಪೇಮೆಂಟ್ ಸೈಡ್ ಇರುತ್ತೆ. ನೋಡಿ ಇಲ್ಲಿ ರೆಂಟ್ ಆಫ್ ಕ್ಲಿನಿಕ್ ರೆಡ್ ಕಲರ್ ಅಲ್ಲಿ ಇಟ್ಟಿದ್ದೀನಿ, 3 ವರ್ಷದ್ದು. ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಇನ್ಕಮ್ಸು ನಮ್ಮ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷದ 18-19 ಇನ್ಕಮ್ ಮತ್ತೆ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಬಂದಿರೋದು ಇನ್ಕಮ್ ಅಂತ ತಗೊಂಡಾಗ ಎಕ್ಸ್ಪೆಂಡಿಚರ್ ಕೂಡ ಹಾಗೇನೆ ಕೊಡಬೇಕು ನಾವು, ಬಿಕಾಸ್ ಅವರ್ ಅಕೌಂಟ್ಸ್ ಆರ್ ಬೇಸ್ಡ್ ಆನ್ ಕ್ಯಾಶ್ ಸಿಸ್ಟಮ್. ಎಸ್, ಪ್ಲೀಸ್ ರೈಟ್ ಡೌನ್. ರೆಂಟ್ ಆಫ್ ಕ್ಲಿನಿಕ್ 3 years ಬರೀಬೇಕು. 600 ಪ್ಲಸ್ 4,800 ಪ್ಲಸ್ 600 ಅಮೌಂಟ್ ಟೋಟಲ್ ಇನ್ನರ್ ಕಾಲಮ್ 6,000. ನಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್. ಒಬ್ಬ ಡಾಕ್ಟರ್ಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು, ವಾಟರು ಬೇಕಾಗುತ್ತೆ, ಅದ್ರ ಖರ್ಚಾಗಿದೆ, ಲೆಸ್ ಮಾಡೋಣ. ಎಸ್, ಪ್ಲೀಸ್ ರೈಟ್ ಡೌನ್. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ 2,000 ಅಡ್ಮಿಸಿಬಲ್ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಅಲೋ ಮಾಡಬಹುದು ಅವನ ಇನ್ಕಮ್ಸ್ ಇಂದ. ನೆಕ್ಸ್ಟ್ ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ 8,000. ನೋಡಿ ನಾನು ರೆಡ್ ಕಲರ್ ಅಲ್ಲಿ ಅಲೋ ಮಾಡಬಹುದು ಅಂತಿದ್ದೀನಿ, ಬಟ್ ಅದಕ್ಕೆ ಶೇಡ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಪರ್ಚೇಸ್ ಅಂತಂದ್ರೆ ಕೊಂಡ್ಕೊಂಡಿರೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು 40%. ರೈಟ್ ಡೌನ್. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ಎಷ್ಟು ಕೊಂಡ್ಕೊಂಡಿರೋದು ನಾವು? 8,000 ಇಂಟು ಎಷ್ಟು ಪರ್ಸೆಂಟು? 40%. ದ ಅಮೌಂಟ್ ಈಸ್ 3,200. ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 7,800. ನೋಡಿ ಬ್ಲೂ ಕಲರ್ ಅಲ್ಲೇ ಇಟ್ಟಿದ್ದೀನಿ ನಾನು. ಇದು ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಹೌಸ್ ಹೋಲ್ಡ್ ಮನೆಯಲ್ಲಿ ಖರ್ಚಾಗಿರೋದು, ನಾಟ್ ಅಲೋಡ್. ಮುನ್ಸಿಪಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ. ಮೊದಲೇ ಹೇಳಿದ್ದೀನಿ ನಾನು ನಿಮಗೆ, ಹೌಸ್ ಪ್ರಾಪರ್ಟಿ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದೀವಿ ನಾವು, ಅದಕ್ಕೋಸ್ಕರ ನಾವು ಕೊಡೋದಿಲ್ಲ, ಪ್ರೊಫೆಷನ್ ಇನ್ಕಮ್ ಇಂದ ಲೆಸ್ ಮಾಡಲ್ಲ. ನೆಕ್ಸ್ಟ್ ಪರ್ಚೇಸ್ ಆಫ್ ಮೋಟಾರ್ ಕಾರ್ 45,000. ಮೋಟಾರ್ ಕಾರ್ ಕೊಂಡ್ಕೊಂಡಿರೋದಕ್ಕೆ ಕೊಡಲ್ಲ, ಬಟ್ ಅದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ಬರೀರಿ. ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಎಷ್ಟು ಕೊಂಡ್ಕೊಂಡಿದ್ದು ನಾವು? 45,000 ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು? 15% ಇಂಟು 2/3. ಯಾಕೆ 2/3 ಅಂದ್ರೆ 1/3 ಅವನು ಪರ್ಸನಲ್ ಯೂಸ್ ಮಾಡಿದ್ದಾನೆ, 2/3 ಪ್ರೊಫೆಷನ್ ಯೂಸ್ ಮಾಡೋದಕ್ಕೋಸ್ಕರ 4,500 ಮಾತ್ರ ಲೆಸ್ ಮಾಡಬೇಕು. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಕಟ್ಟಿದ್ದಾನೆ, ಆದ್ರೆ ಕಟ್ಟಿರೋದು ಹೌಸ್ ಪ್ರಾಪರ್ಟಿಗೆ, ಪ್ರೊಫೆಷನಲ್ ಲೆಸ್ ಮಾಡಲ್ಲ. ನೆಕ್ಸ್ಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ 47,000. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಕೊಂಡ್ಕೊಂಡ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅದಕ್ಕೆ ಡಿಪ್ರಿಸಿಯೇಷನ್ ಕೊಡಬಹುದು. ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಎಷ್ಟು ಕೊಂಡ್ಕೊಂಡಿದ್ದು ನಾವು? 47,000 ಇಂಟು 40%. ನಾನು ಹೇಳಿದ್ದೀನಿ ಫಸ್ಟ್ ಅಲ್ಲೇ, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತಕ್ಕಂಥದ್ದು ಈಗ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಈ ವರ್ಷದಿಂದ ಇಲ್ಲ, ಆದ್ರೆ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಕೊಡ್ತಾರೆ. ನೋಡಿ ಈಗ ಡಿಪ್ರಿಸಿಯೇಷನ್ಗೆ ನೋಟ್ಸ್ ಕೊಡ್ತಿದ್ದೀನಿ ನಾನು. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅಂತ 40% ಕೊಡ್ತಾ ಇದ್ದಾರೆ, ಅದನ್ನ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ತಗೋಣ. 40% ಎಷ್ಟು ಬರುತ್ತೆ ಅಂದ್ರೆ 18,800. ನೆಕ್ಸ್ಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ 13,000. ಇನ್ಕಮ್ ಟ್ಯಾಕ್ಸ್ ಅನ್ನೋದು ಪ್ರಾವಿಷನ್ ಮಾಡಿದ್ರು, ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದ್ರು, ಮಾಮೂಲಿ ಟ್ಯಾಕ್ಸ್ ಪೇ ಮಾಡಿದ್ರು ಕೊಡೋದಿಲ್ಲ. ಸ್ಯಾಲರಿ ಟು ನರ್ಸ್ ಅಲೋ ಮಾಡಬಹುದು. ರೈಟ್ ಡೌನ್. ಸ್ಯಾಲರಿ ಟು ನರ್ಸ್ 12,000. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ 6,000. ವಾಟ್ ಈಸ್ ದಿಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಒಬ್ಬ ಡಾಕ್ಟರ್ ಆಗಿ ಅವನ ಹತ್ರ ಬರ್ತಕ್ಕಂಥ ಕ್ಲೈಂಟ್ಸು ಅಥವಾ ಅವನ ಹತ್ರ ಬರ್ತಕ್ಕಂಥ ಸೇಲ್ಸ್ ಮೆನ್ಸು ಅಥವಾ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಬರ್ತಾರೆ, ಅವ್ರಿಗೆ ಯಾರಿಗಾದ್ರೂ ಟೀ ಕಾಫಿ ಸ್ನಾಕ್ಸ್ ಕೊಡ್ಸಿರ್ತಾರೆ, ಅದನ್ನ ನಾವು ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಪ್ರೊಫೆಷನಲ್ ಅಲೋ ಮಾಡ್ತೀವಿ. ಬರೀ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ 6,000 rupees ಲೆಸ್ ಮಾಡಬಹುದು. ನೆಕ್ಸ್ಟ್ ಪರ್ಚೇಸ್ ಆಫ್ ಎಕ್ಸ್ರೇ ಪ್ಲಾಂಟ್ 94,500. ಅಗೈನ್ ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು. ಬರೀರಿ ಡಿಪ್ರಿಸಿಯೇಷನ್ ಆನ್ ಎಕ್ಸ್ರೇ ಪ್ಲಾಂಟ್
ನೋಡಿ, ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ 15% ಅಂತ ಹೇಳಿದರೆ ನಾವು ಎಕ್ಸ್ರೇ ಪ್ಲಾಂಟ್ನ ಪ್ಲಾಂಟ್ ಅಂಡ್ ಮಿಷನರಿ ಲಿಸ್ಟಲ್ಲಿ ತಗೋಣ. 94,500 ಇಂಟು 15%, 14,175 ಲೆಸ್ ಮಾಡಬಹುದು. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನೋದು ಕೊಡೋದಿಲ್ಲ. ಎಕ್ಸ್ಪೆನ್ಸಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ ಅಂದರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದು, ಟ್ಯಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು, ಈ ಥರ ಒಬ್ಬ ಆಡಿಟರ್ ಅಥವಾ ಅಕೌಂಟೆಂಟ್ಸ್ ಹೆಲ್ಪ್ ತಗೊಂಡು ಮಾಡಿಸಿದೀವಿ, ಅದಕ್ಕಾಗಿರೋ ಖರ್ಚು. ದಿಸ್ ಈಸ್ ಅಲೋಯಬಲ್ ಬಿಕಾಸ್ ಡಾಕ್ಟರ್ಗೆ ಅಕೌಂಟ್ಸ್ ಹೆಂಗೆ ಪ್ರಿಪೇರ್ ಮಾಡಬೇಕು, ಎಷ್ಟು ಇನ್ಕಮ್ ಟ್ಯಾಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಹಿ ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಒನ್ ಅಕೌಂಟೆಂಟ್ ಅಥವಾ ಆಡಿಟರ್. ಅದಕ್ಕಾಗಿರೋ ಖರ್ಚನ್ನ ನಾವು ಅಲೋ ಮಾಡ್ತೀವಿ. ಬರೀರಿ, ಎಕ್ಸ್ಪೆನ್ಸಸ್ ಆನ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ 15,000. ನೆಕ್ಸ್ಟ್ ಪಾಯಿಂಟ್, ಗಿಫ್ಟ್ ಟು ವೈಫ್ 5,000. ನೋಡಿ, ಹೆಂಡತಿಗೆ ಅವ್ನು ಗಿಫ್ಟ್ ಕೊಟ್ಟಿದ್ದಾನೆ. ಪ್ರೊಫೆಷನಲ್ಲೇ ಅವನೊಬ್ಬ ಡಾಕ್ಟರ್ ಆಗಿ ಅವನ ಹೆಂಡತಿಗೆ ಗಿಫ್ಟ್ ಕೊಟ್ಟರೆ ಇಟ್ ಈಸ್ ಎ ಪರ್ಸನಲ್ ಎಕ್ಸ್ಪೆಂಡಿಚರ್, ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಅಲ್ಲ. ಇಂಟ್ರೆಸ್ಟ್ ಆನ್ ಲೋನ್ 2,000 ಅಲೋ ಮಾಡಬಹುದು, ಹೇಳಿದ್ದೆ ನಾನು ನಿಮಗೆ. ನೋಡಿ, ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಅಲೋ ಮಾಡಿಲ್ಲ ನಾವು. ಅವ್ನು ಲೋನ್ ತಗೊಂಡಾಗ ಅದು ಇನ್ಕಮ್ ಅಲ್ಲ, ಆದರೆ ಅದಕ್ಕೆ ಕಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಇಟ್ ಈಸ್ ಎ ಎಕ್ಸ್ಪೆಂಡಿಚರ್. ಬರ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಲೋನ್ 2,000. ಯಾಕೆ? ಆ ಲೋನ್ ತಗೊಂಡಿರೋದು ಪ್ರೊಫೆಷನ್ ಪರ್ಪಸ್ಗೆ, ಇಲ್ಲ ಅಂತಂದ್ರೆ ಕೊಡ್ತಿರ್ಲಿಲ್ಲ ನಾವು, ಅವ್ನು ಸ್ವಂತಕ್ಕೆ ಏನಾದರೂ ಲೋನ್ ತಗೊಂಡಿದ್ರೆ. ನೆಕ್ಸ್ಟ್, ಲೋನ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ 5,000 ಅಂತ ಹೇಳ್ತಾರೆ. ನೋಡಿ, ಲೋನ್ ತಗೊಂಡಿರೋದು ಇನ್ಕಮ್ ಅಲ್ಲ, ಲೋನ್ ಇನ್ಸ್ಟಾಲ್ಮೆಂಟ್ ಕಟ್ಟಿರೋದು ಎಕ್ಸ್ಪೆಂಡಿಚರ್ ಅಲ್ಲ, ಬರೀ ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ಕೊಡ್ತೀವಿ. ನೆಕ್ಸ್ಟ್, ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ 500. 6 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಬಂದಿತ್ತು, ನಾನು ಹೇಳಿದ್ದೀನಿ. ಡೊನೇಷನ್ ಅನ್ನೋದು ಪ್ರೊಫೆಷನ್ ಇಂದ ಎಕ್ಸ್ಪೆನ್ಸಸ್ ಆಗಿ ಲೆಸ್ ಮಾಡೋಕೆ ಬರೋದಿಲ್ಲ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಎಕ್ಸ್ಪೆನ್ಸಸ್ ಪ್ರೊಫೆಷನಲ್ ಲೆಸ್ ಮಾಡಬಾರ್ದು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 15,000 ಹೇಳಿದ್ದೀನಿ ನಾನು ನಿಮಗೆ. ಲೈಫ್ ಇನ್ಶೂರೆನ್ಸ್ ಅನ್ನೋದು ಒಬ್ಬ ಅಸೆಸಿ ಅಥವಾ ಅವರ ಡಿಪೆಂಡೆಂಟ್ಸು, ಅವರ ವೈಫು, ಮಕ್ಕಳು ಯಾರು ಇರ್ತಾರೋ ಅವ್ರಿಗೆ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್. ಇದು ಪರ್ಸನಲ್ ಎಕ್ಸ್ಪೆಂಡಿಚರ್, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಕ್ ಬರಲ್ಲ. ಕಾರ್ ಎಕ್ಸ್ಪೆನ್ಸಸ್ 15,000 ಲೆಸ್ ಮಾಡ್ತೀವಿ, ಆದರೆ ಚೆನ್ನಾಗಿ ನೆನಪಿದೆಯಾ? ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. 1/3 ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ಪರ್ಸನಲ್ ಯೂಸ್. ಕಾರನ್ನ 3/1 ಭಾಗ ಸ್ವಂತಕ್ಕೆ ಬಳಸಿದ್ದಾನೆ, 2/3 ಮಾತ್ರ ಲೆಸ್ ಮಾಡಬೇಕು. ಬರೀರಿ, ಕಾರ್ ಎಕ್ಸ್ಪೆನ್ಸಸ್ 15,000 ಇಂಟು 2/3, 10,000 ಮಾತ್ರ ಅಲೋಯಬಲ್. ನೆಕ್ಸ್ಟ್, ಪರ್ಚೇಸ್ ಆಫ್ ಮೆಡಿಸಿನ್ಸ್ 35,000. ಚೆನ್ನಾಗಿ ನೆನಪಿಟ್ಕೊಂಡಿರಿ, ಮೆಡಿಸಿನ್ಸ್ ಕೊಂಡ್ಕೊಂಡಾಗ ಎಕ್ಸ್ಪೆಂಡಿಚರು, ಮೆಡಿಸಿನ್ಸ್ ಸೇಲ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ಈಸ್ ಎ ಇನ್ಕಮ್. ಯಾರಿಗೆ? ಡಾಕ್ಟರ್ಗೆ. ಆದರೆ ಇಲ್ಲೊಂದು ಪಾಯಿಂಟ್ ಇದೆ, ಅಡ್ಜಸ್ಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಮತ್ತೆ ಹೇಳ್ತಿದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಈಸ್ 8,000. ನೋಡಿ, ಈ ತಂದಿರ್ತಕ್ಕಂಥ 35,000 ರೂಪಾಯಿ ಮೆಡಿಸಿನ್ಸ್ ಅಲ್ಲಿ ಸೇಲ್ಸ್ ಆಗಿದ್ರೆ 8,000 ರೂಪಾಯಿ ಉಳಿದೋಗಿದೆ. ಬಟ್ ಇಟ್ಸ್ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಈಸ್ 12,000. ಈ 8,000 ರೂಪಾಯಿ ಮೆಡಿಸಿನ್ಸ್ ಬೆಲೆ ಇವಾಗ 12,000 ಮಾರ್ಕೆಟ್ ಅಲ್ಲಿ ಬೆಲೆ ಬಾಳ್ತಿದೆ ಅಂತಾನೆ. ಇದೇನು ನೀವು ಕನ್ಸಿಡರ್ ಮಾಡಬಾರದು. ಯಾಕೆ ಅಂತಂದ್ರೆ ಕ್ಯಾಶ್ ಸಿಸ್ಟಮ್ ಅಲ್ಲಿ ಮೆಡಿಸಿನ್ಸ್ ಸೇಲ್ ಮಾಡೋದು ಇನ್ಕಮ್ ಅಂತ ತಗೋಬೇಕು, ಮೆಡಿಸಿನ್ಸ್ ಪರ್ಚೇಸ್ ಮಾಡೋದು ಎಕ್ಸ್ಪೆಂಡಿಚರ್ ಅಂತ ಲೆಸ್ ಮಾಡಬೇಕು. ದಟ್ಸ್ ಆಲ್. 35,000 ಲೆಸ್ ಮಾಡೋಣ. ಬರೀರಿ, ಪರ್ಚೇಸ್ ಆಫ್ ಮೆಡಿಸಿನ್ಸ್ 35,000 ಲೆಸ್ ಮಾಡೋಣ. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಅದನ್ನ ನಾವು ತಗೊಳ್ಳೋದಿಲ್ಲ. ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮುಗೀತು. ಈಗ ಈ ಎಲ್ಲ ಐಟಮ್ಸ್ ಅನ್ನ ಇನ್ನರ್ ಕಾಲಮ್ ಅಲ್ಲಿ ಇರತಕ್ಕಂಥ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಮಾಡಿದ್ರೆ 1,28,675 ಬಂತು. ಈಗ 2,01,000 ಗ್ರಾಸ್ ಪ್ರೊಫೆಷನಲ್ ವಿಸಿಟ್ಸ್ ಇಂದ 1,28,675 ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿ. ವಾಟ್ ಇಸ್ ದ ಬ್ಯಾಲೆನ್ಸ್ ಹೇಳಿ? ಇಟ್ ಈಸ್ 72,325. 2,01,000 ಮೈನಸ್ 1,28,675 ಮಾಡಿದ್ರೆ 72,325. ದಿಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಥವಾ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಬಹುದು. ದಟ್ಸ್ ಆಲ್. ಓಕೆ, 2020 ಕ್ವಶನ್ ಪೇಪರ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಐ ಶಾಲ್ ಪುಟ್ ಅನ್ ಎಂಡ್ ಟು ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.